ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಶನಿವಾರ ಶ್ರೀರಾಮನವಮಿದು ಹಿಂದಿನ ವ್ಲಾಗ್ ಇದು. ಶನಿವಾರ ನಾವೇ ನಮ್ಮ ಮನೆಯಲ್ಲೇ ಮಾಡಿಸೋ ಉತ್ಸವ ಇದು. ಅಂದರೆ ಚೈನೋತ್ಸವ ಅಂದರೆ ರಾತ್ರಿ ತೇರಿನ ದಿವಸ ಮದುವೆ ಮಾಡ್ತಾರೆ. ಮಾರನೇ ದಿವಸ ಬಂದು ದೇವ್ರನ್ನ ಮಲಗಿಸ್ತಾರೆ. ಅದನ್ನು ಚೈನೋತ್ಸವ ಅಂತ ಹೇಳ್ತಾರೆ. ಈ ಥರ ಬಗೆಯಾದ ತಿಂಡಿಗಳು, ಹಣ್ಣುಗಳು ಎಲ್ಲ ಇಟ್ಟಿರ್ತಾರೆ. ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಇದೆಲ್ಲ ಮುಗಿಸ್ಕೊಂಡು ಪೂಜೆ ಚೈನೋತ್ಸವ ಎಲ್ಲ ಮುಗಿಸ್ಕೊಂಡು ಮತ್ತು ನನಗೆ ಮಾರನೇ ದಿನ ಬೆಳಗ್ಗೆ ಬೇಗ ಹೇಳಬೇಕಾಗಿತ್ತು. ಏನಂದರೆ ನೋಡ್ತಾ ಇದ್ದೀರಲ್ಲ, ಮಹಾಮಂಗಳಾರತಿ ಆದಮೇಲೆ ಮಹಾಮಂಗಳಾರತಿ ಆದಮೇಲೆ ಆರತಿ ಮಾಡ್ತಿದ್ದಾರೆ. ಏನಂದರೆ ಇದು ನೋಡಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಪೂಜೆ ಬಂದು. ಅದರಲ್ಲೂ ಬೆಳಗ್ಗೆ ಬೇಗ ಹೋಗಬೇಕಾಗಿತ್ತು ನಾನು. ಸ್ವಲ್ಪ ಫಂಕ್ಷನ್ ಬೇರೆ ಇತ್ತು, ನಮ್ಮ ಮನೆಯದೇ ಫಂಕ್ಷನ್ ಬೇರೆ, ಮತ್ತು ಊರಿಗೆ ಬೇರೆ ಹೋಗಬೇಕಾಗಿತ್ತು. ಆ ಒಂದು ಕಾರಣಕ್ಕೆ ಸ್ವಲ್ಪ ಬೇಗ ಎದ್ದು ಬರಬೇಕಾಗಿರೋದ್ರಿಂದ ಬೇಗನೂ ಮುಗಿಸ್ಕೊಟ್ರು. 10 ಗಂಟೆಗೆಲ್ಲ ಮುಗಿಸ್ಬಿಟ್ರು. ಅಲ್ಲೇ ಪ್ರಸಾದ ನೋಡಿ ಬಾಗಿಲಾಗ್ತಾಯಿದ್ದಾರೆ ಈಗ. ಇದೆಲ್ಲ ಬಾಗಿಲಾಕಿದ್ಮೇಲೆ ಮೇಲೆ ಏನಿರುತ್ತೆ ನಮಗೆ ಮುಕ್ಕೋಟಿ ದೇವ್ರುಗಳಿಗೂ ಅಂದರೆ ಅವರಿಗೆ ಒಪ್ಪಿಸ್ತಾರೆ ಕಾವಲು ಕಾಯಬೇಕು ಅನ್ನೋದು. ಈಗ ನಾನು ಬೆಳಗ್ಗೆ ಏನು ನಿಮ್ಗೆ ಟೈಮ್ ತೋರಿಸ್ದೆ ಅದು ಚಿಕ್ಕದಾಗಿ ತೋರಿಸಿದ್ದೀನಿ. ಬೆಳಗ್ಗೆ ಏನು ಟೈಮ್ ತೋರಿಸಿದ್ರೆ ಬೆಳಗ್ಗೆ ನಾನು 3:30ಗೆ ಎದ್ದು 4:30ಗೆಲ್ಲನೂ ಪೂಜೆ ಮುಗಿಸ್ಕೊತೀನಿ. ಪೂಜೆ ಮುಗಿಸ್ಕೊಂಡೆ ಹೇಳಿದ್ನಲ್ಲ, ಇದಕ್ಕೂ ಮುಂಚೆ ಊರಿಗೆ ಹೋಗಬೇಕು ಅಂತ. ನಮ್ಮ ಭಾವನವ್ರ ಮನೆಯಲ್ಲೇ ಫಂಕ್ಷನ್ ಇರೋ ಕಾರಣದಿಂದ ಹೋಗಬೇಕಾಗಿತ್ತು. ಅಲ್ಲಿ ಒಂದು ದೀಪ ಹಚ್ಚಿ ತುಳಸಿ ಕಟ್ಟೆ ಹತ್ರ ನಾನು ದೇವ್ರ ಮನೆಯಲ್ಲೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಅಂದರೆ ನಾನು ಬೆಳಗ್ಗೆ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಏನು ಹೇಳಿದ್ದೆ ನಿಮಗೆ ಚೈನೋತ್ಸವ ಅಂತಂತೇಳಿ, ಅದಾದ ಬೆಳಗ್ಗೆ ಮತ್ತೆ ಬಾಗಿಲು ಓಪನ್ ಮಾಡ್ತಾರೆ. ಆ ಬಾಗಿಲು ಓಪನ್ ಮಾಡಿ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಏನಿರುತ್ತೆ ತಿಂಡಿ ನಾವೇನು ಇಟ್ಟಿರ್ತೀವಿ ನೈವೇದ್ಯಕ್ಕೆ ದೇವ್ರಿಗೆ, ಅದನ್ನೆಲ್ಲನೂ ಹಂಚ್ಕೊಳೋದು. ಹಂಚ್ಕೊಳೋದಂದರೆ ಇವಾಗ ನಮ್ಮೂರೆಲ್ಲ ಹೇಗೆ ಸಂಬಂಧಿಕರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಹಂಚೋದು. ಅದನ್ನು ನಾನು ಲಾಗ್ ಮಾಡಲಿಲ್ಲ. ಅದನ್ನು ಹಂಚಿ ನಾವು ಮತ್ತೆ ರೆಡಿ ಆಗಬೇಕಾಗಿತ್ತು. ನೋಡಿರಿ, ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಮಕೋಟಿ, ಭಗವದ್ಗೀತೆ ಇದೆಲ್ಲನೂ ನಾನು ಬೆಳಗ್ಗೆನೇ ಒಂದು 4:45 ಮುಗಿಸ್ಕೊಂಬಿಡ್ತೀನಿ. ಯಾಕಂದರೆ 5 ಗಂಟೆಗೆ ದೇವಸ್ಥಾನ ಬಾಗಿಲು ತೆಗಿಯೋದ್ರಿಂದ ಅಲ್ಲಿರಬೇಕಾಗಿತ್ತು ನಾನು. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಅಷ್ಟೊತ್ತಿಗೆ ಇದು ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರನ್ನ ಹೆಬ್ಬರಿಸಿ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು, ಅಂದರೆ ಬೇಗ ಹೇಳಲ್ಲ ಅವ್ರ, ಪಾಪ ರಾತ್ರಿ ಬರೋದೇ ಲೇಟು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು. ಇಲ್ಲೇನು ನೋಡ್ತಾ ಇದ್ದೀರಾ, ನಾನು ರಾಮಕೋಟಿ ಬರಿತಾ ಇದ್ದೀನಿ. ಅದಕ್ಕೆ ಅವ್ರನ್ನ ಎಬ್ಬರಿಸೋದೂ ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀನಿ. ಪಾಪ ನಿದ್ದೆ ಇರಲ್ಲ ಅವ್ರಿಗೆ. ಆ ಒಂದು ಕಾರಣಕ್ಕೆ ನಾನು ಎಲ್ಲ ಮುಗಿಸಿದ್ದಾದ್ಮೇಲೆ ಅವ್ರನ್ನ ಎಬ್ಬರಿಸ್ತೀನಿ. ಅವ್ರು ರೆಡಿಯಾಗಿ ಅವ್ರು ಬರ್ತಾರೆ. ಇಲ್ಲೇನು ನಡೀತಾ ಇದೆ, ನಾನು ಪೂಜೆ ಎಲ್ಲ ನೋಡಿದ್ರ ನಮ್ಮ ಮನೆ ವೆಂಕಟರಮಣ ಸ್ವಾಮಿ ದೇವರು ಹೇಗಿದೆ, ಫೋಟೋ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬ 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 ಇಷ್ಟ ಇದು. ಏನೋ ಒಂಥರ ಪಾಸಿಟಿವ್ ಎನರ್ಜಿ. ನನಗೆ ತಿರುಪ್ತಿನಲ್ಲಿ ದೇವ್ರನ್ನ ನೋಡಿದ್ರೆ ಅಲ್ಲಿ ಹೇಗೆ ನೋಡ್ತೀನೋ ನನಗಿಲ್ಲ ಹಾಗೆ ಅನಿಸುತ್ತೆ. ನಾನು ದೇವ್ರು ನೋಡ್ತಾ ಇದ್ದರೆ ಅಷ್ಟು ನನಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಯಾರೇ ಬರಲಿ, ನಮ್ಮ ಮನೆ ದೇವ್ರ ಮನೆಯಲ್ಲಿ ಮಾತ್ರ ನಮ್ಮ ವೆಂಕಟರಮಣ ಸ್ವಾಮಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತಾರೆ. ಇದು ಇಷ್ಟಪಟ್ಟು ಮಾಡಿಸಿದ್ದು ಅಂದ್ಕೊಂಡಿರಲಿಲ್ಲ. ಅಂದರೆ ನಾವು ಮಾಡಿಸ್ತೀವಿ ಈ ಥರದ್ದು ಅಂತ, ಆದರೆ ಕಾರಣಾಂತರಗಳಿಂದ ಇಷ್ಟು ದೊಡ್ಡ ಫೋಟೋ ಬಂತು. ನನಗೇನೋ ಅದೊಂಥರ ನೋಡ್ತಾ ಇದ್ದರೆ ದೇವ್ರ ಮನೆಯಿಂದ ಈಚೆ ಬರಲಿಕ್ಕೂ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ದೇವ್ರ ಪೂಜೆಗೆಲ್ಲ ನಾನು ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನೋಡಿ ಬೆಳಗ್ಗೆ ಬಾಗಿಲು ತೆಗಿತಾರೆ. ಇದನ್ನು ಬಾಗಿಲು ತೆಗೆದು ಪೂಜೆ ಎಲ್ಲ ಮಾಡ್ತಾರೆ. ಅದಾದಮೇಲೆ ನೋಡಿರಿ, ನಾನು ಬೆಳಗ್ಗೆನೇ ಇಲ್ಲಿಗೆ ಬಂದೆ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಭಾವನವ್ರ ಮನೆಗೆ ಬಂದಿದ್ದೀನಿ. ಊರಿಗೆ ಬಂದು ಮತ್ತು ತೊಟ್ಲೆಲ್ಲ ನಾನೇ ರೆಡಿ ಮಾಡಿರೋದು. ಹೇಗಿದೆ ನಿಮಗೆ, ಹೇಗೆ ಅನ್ನಿಸ್ತು ಅದು ತೊಟ್ಲು ನಾನು ರೆಡಿ ಮಾಡಿರೋದು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಮಗುನ ಹೊರಗಡೆಯಿಂದ ಒಳಗಡೆ ಕರ್ಕೊತಾ ಇರೋದು, ಬಾಳಂತಿನ ಮಗುನ ತೊಟ್ಲನ್ನ ನಮ್ಮದ್ರಲ್ಲಿ ಇದೇ ಥರ ಶಾಸ್ತ್ರ ಮಾಡ್ತಾರೆ. ಒಳಗೆ ಕರ್ಕೊಂಡು ತಟ್ಟೆ ಹೊಡ್ಕೊಂಡು ಕರ್ಕೊಬರ್ತಾರೆ ಸೋದರತ್ತೆಯವರು. ಮಗುನ ಎಬ್ಬರಿಸ್ಕೊಂಡು ಕರ್ಕೊಂಬರ್ತಾರೆ. ಅವನಂತೂ ತುಂಬ ನಿದ್ದೆ ಮಾಡ್ತಿದ್ದ.
ಅವ್ನು ಹೇಳಲೇ ಇಲ್ಲ, ಏನು ನೋಡಿದ್ರು ಎದ್ದಿಲ್ಲ. ನಮ್ಮ ಮನೇಲಿ ಮಾತ್ರ ನಾವು ಕೂತಿದ್ದ ಹತ್ರನೇ ನಿದ್ದೆ ಮಾಡ್ತಾಯಿದ್ದ ಸೋಫಾ ಮೇಲೆ, ಅವ್ರು ಎದ್ಬಿಟ್ಟು ನೋಡಿ ಅವ್ನು ಎದ್ದಿದ್ದಾನೇನು. ಚೆನ್ನಾಗಿದ್ದಾನೆ. ಅಂದರೆ ತುಂಬ ವೀಡಿಯೋ ಮಾಡಬಾರ್ದು ಅಂತಾರೆ ಮಗುನ, ಅದರಿಂದ ಮಾಡಲಿಲ್ಲ. ಮತ್ತು ನಾವು ಸಂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ರಿ. ಇಲ್ಲಿ ನೋಡ್ರಿ ಸಂಜೆ ನಾವು ಆರ್ಕೆಸ್ಟ್ರಕ್ಕೆ ಬಂದಿದ್ದೀರಿ ನೋಡೋಣ ಅಂಥೇಳಿ. ತುಂಬ ಚೆನ್ನಾಗಿ ಮಾಡ್ತಾರೆ, 8 ದಿನ ಮಾಡ್ತಾರೆ. ಯುಗಾದಿಯಿಂದ ಶ್ರೀರಾಮನವಮಿ ತನಕ ಆರ್ಕೆಸ್ಟ್ರು ತುಂಬ ಚೆನ್ನಾಗಿ ಮಾಡಿಸ್ತಾರೆ ನಮ್ಮೂರಲ್ಲಿ. ಇದೆಲ್ಲ ಮುಗಿಸ್ಕೊಂಡು ಆರ್ಕೆಸ್ಟ್ರ ಎಲ್ಲ ಮುಗಿಸ್ಕೊಂಡು ಪಲ್ಲಕ್ಕಿಗಳು ನೋಡಿದ್ರಿ. ಪಲ್ಲಕ್ಕಿಗಳು ಡಿಲೀಟ್ ಆಗಿಬಿಟ್ಟಿದೆ ನನ್ನದ್ರಲ್ಲಿ ವೀಡಿಯೋಸು, ಅದರಿಂದ ಇಡಲಿಕ್ಕಾಗಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಇವತ್ತೊಂದು ವೀಡಿಯೋ ನಾನು ಲಾಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಲಾಸ್ಟ್ ಮಾಡ್ತಾ ಆರ್ಕೆಸ್ಟ್ರಿಗೆ ಎಲ್ಲ ವೀಡಿಯೋನ.